ಕಳೆದ 5 ದಿನಗಳಿಂದ ನಡೀತಾ ಇದ್ದಂತ ಪಾದಯಾತ್ರೆ, ಕೊಡವರ ಪಾದಯಾತ್ರೆ ಇವತ್ತು ಮಡಿಕೇರಿಯಲ್ಲಿ ಸಮಾರೋಪ ಆಗ್ತಾ ಇದೆ. ಗಡಿ ಭಾಗ ಆದಂತಹ ಕುಟ್ಟಾದಿಂದ 82 ಕಿಲೋಮೀಟರ್ ದೂರ ಕಳೆದ 5 ದಿನಗಳಿಂದ ಪಾದಯಾತ್ರೆಯನ್ನ ಮಾಡಲಾಗ್ತಾ ಇತ್ತು ಕೊಡವ ಸಮುದಾಯದಿಂದ. ಕಾರಣ ಕೊಡವರ ಸಂಸ್ಕೃತಿ, ಆಚಾರ ಮತ್ತು ಉಡುಗೆಗಳ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ. ಈ ವಿಚಾರವನ್ನ ಮುಂದಿಟ್ಕೊಂಡು 5 ದಿನಗಳಿಂದ ಪಾದಯಾತ್ರೆ 80 ಕಿಲೋಮೀಟರ್ ದೂರ ಕೊಡವರ ಮೇಲೆ ದಬ್ಬಾಳಿಕೆ ತಡಿಬೇಕು ಅಂತ ಆಗ್ರಹಿಸಿ ಮೌನ ಮೆರವಣಿಗೆ, ಈ ಮೂಲಕವಾಗಿ ಹೋರಾಟ, ಮೌನ ಮೆರವಣಿಗೆ ಮೂಲಕವಾಗಿ ನಡೆದು ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇರುವುದು. ಮಡಿಕೇರಿಯಲ್ಲಿ 10,000ಕ್ಕೂ ಹೆಚ್ಚು ಕೊಡವರು ಭಾಗಿಯಾಗಿದ್ದಾರೆ ಈ ಪಾದಯಾತ್ರೆಯಲ್ಲಿ. ಪಾದಯಾತ್ರೆಯ ಒಂದಿಷ್ಟು ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಭಾಗದಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಜಿಲ್ಲಾ ಪೊಲೀಸ್ ವತಿಯಿಂದ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಬಂದೋಬಸ್ತ್ ಇದೆ. ಕೊಡಗಿನಲ್ಲಿ 2 ಸಮುದಾಯದ ನಡುವೆ ಮೌನ ಹೋರಾಟ ಆಗಿರುವುದು. ಕೊಡವ ಗೌಡ ವರ್ಸಸ್ ಮೂಲ ಕೊಡವರು ಅನ್ನುವಂತಹ ಒಂದು ಶೀತಲ ಸಮರ ನಡೀತಾ ಇದೆ. ಕೊಡವ ಗೌಡ ಮತ್ತು ಕೊಡವರ ನಡುವೆ ನಡೀತಾ ಇರುವಂತಹ ಒಳಜಗಳ. ಕೆಲವು ದಿನಗಳ ಹಿಂದೆ ಗೌಡ ಸಮುದಾಯದಿಂದಲೂ ಕೂಡ ಇದೇ ರೀತಿಯಾಗಿ ಮೌನ ಪ್ರತಿಭಟನೆ ಆಗಿತ್ತು. ಕಾರಣ ಏನು ಅಂತ ನೋಡ್ತಾ ಹೋದ್ರೆ, ಕಟ್ಟೇಮಾಡು ಗ್ರಾಮದ ಮೃತ್ಯುಂಜಯ ದೇವಸ್ಥಾನದಲ್ಲಿ ಗಲಾಟೆಯಾಗಿತ್ತು ಉಡುಪಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಉಡುಗೆ ತೊಡುಗೆಯ ವಿಚಾರವಾಗಿ 2 ಸಮುದಾಯಗಳ ನಡುವೆ ಗಲಾಟೆ ಆಗಿತ್ತು. ಹೀಗಾಗಿ ಈಗ 2 ಸಮುದಾಯಗಳು ಕೂಡ ತಮ್ಮ ತಮ್ಮ ಅಸ್ತಿತ್ವಕ್ಕೆ, ಸಂಸ್ಕೃತಿಯ ಉಳಿವಿಗಾಗಿ ಹೋರಾಟಕ್ಕೆ ಮುಂದಾಗಿರುವುದು. ಕೊಡವ ಗೌಡ ಸಮುದಾಯದವರು ಕೆಲವೇ ದಿನಗಳ ಹಿಂದೆ ಇದೇ ರೀತಿಯಾಗಿ ಮೌನ ಪ್ರತಿಭಟನೆ ಮಾಡಿದ್ರು, ಮೌನ ಹೋರಾಟ ಮಾಡಿದ್ರು. ಈಗ ಮತ್ತೊಂದು ಭಾಗದಲ್ಲಿ ಕೊಡವರಿಂದ ಆಗ್ತಾ ಇರುವಂತಹ ಮೌನ ಪ್ರತಿಭಟನೆ, ಅದಕ್ಕೆ ತಿರುಗೇಟು ಅನ್ನುವಂಥ ರೀತಿಯಲ್ಲಿ ಕೊಡಗಿನ 2 ಪ್ರಬಲ ಸಮುದಾಯಗಳ ನಡುವೆ ಈ ಶೀತಲ ಸಮರ ಗಲಾಟೆ ಮುಂದುವರಿತಾ ಇದೆ. ನಮ್ಮ ಕೊಡವ ಜನಾಂಗ ಹಾಗೆ ಕೊಡವ ಭಾಷೆ ಮಾತಾಡುವಂಥ ಜನಾಂಗದವರೆಲ್ಲರೂ ಸೇರಿ ಇವತ್ತು ಇಲ್ಲಿ ಒಂದು 25ರಿಂದ 30,000 ಜನ ಸೇರಿದ್ದಾರೆ. ಇಟ್ಸ್ ಬ್ಯೂಟಿಫುಲ್. ಈ ಥರದ್ದು ಒಂದು ಐತಿಹಾಸಿಕ ದಿನ ಇವತ್ತು ಕೊಡಗಿನಲ್ಲಿ, ಮಡಿಕೇರಿಯಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ. ನಾವು ಈ ಒಂದು ಜನಾಂಗದ ಮಕ್ಕಳಾಗಿ, ಕೊಡಗಿನ ಮಕ್ಕಳಾಗಿ ಇಲ್ಲಿ ಸೇರಿರೋದು ನಮಗೆ ತುಂಬಾ ಖುಷಿ ಇದೆ, ತುಂಬಾ ಹೆಮ್ಮೆ ಇದೆ. ಬೇಡಿಕೆ ನಮ್ಮ ಉಡುಪು, ನಮ್ಮ ಸಂಪ್ರದಾಯ, ನಮ್ಮ ಕಮ್ಯುನಿಟಿ, ನಾವು ನಮ್ಮ ಕೊಡಗಿನ ಮೇಲೆ, ಕೊಡಗಿನಲ್ಲಿ ಹುಟ್ಟಿ ಕೊಡಗಿನ ಮೇಲೆ ಇಟ್ಕೊಂಡಿರೋ ಪ್ರೀತಿನ ನಾವು ತೋರಿಸ್ತಾ ಇದ್ದೀವಿ. ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಬಂದು ಸೇರಿರೋದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮಕುಮಾರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರೇಮಕುಮಾರ್, ಮೃತ್ಯುಂಜಯ ದೇವಸ್ಥಾನದಲ್ಲಿ ಉಡುಪಿನ ವಿಚಾರಕ್ಕೆ ಶುರುವಾದಂತಹ ಈ ಒಂದು ಗಲಾಟೆ 2 ಪಾದಯಾತ್ರೆಯವರೆಗೂ ಬಂದು ನಿಂತ್ಕೊಂಡಿದೆ. ಅದೇ ಮೂಲ ಕಾರಣ ಅನ್ನುವಂಥದ್ದು. 2 ಬದಿಯಿಂದ ಕೇಳಿ ಬರ್ತಾ ಇರುವಂತಹ ಬೇಡಿಕೆಗಳೇನು, ಅವರ ಆಗ್ರಹಗಳೇನು? ಬುಧವಾರವನ್ನು ಏನು ಕೊಡಗು ಜಿಲ್ಲೆಯಲ್ಲಿ 2 ಪ್ರಬಲ ಜನಾಂಗದ ನಡುವಿನ ಗಲಾಟೆ. ಇಂದು ಒಂದು ಕೊಡವರ ಜನಾಂಗ ಕೂಡ ಸುಮಾರು 80 ಕೊಡಗಿನ ಗಡಿಭಾಗ ಕುಟ್ಟಾದಿಂದ ಮಡಿಕೇರಿವರೆಗೆ 82 ಕಿಲೋಮೀಟರ್ ದೂರದವರೆಗೆ ಕೂಡ 6 ದಿನಗಳ ಕಾಲ ಪಾದಯಾತ್ರೆಯನ್ನು ಮಾಡಿ ಕೊಡಗಿನಲ್ಲಿ ಕೊನೆಗೊಂಡಿರುವಂತದ್ದು. ಕೊಡಗಿನ ಮೃತ್ಯುಂಜಯ ದೇವಸ್ಥಾನದಲ್ಲಿ ಏನು ಕೊಡವ ಗೌಡ ಮತ್ತೆ ಕೊಡವರ ನಡುವೆ ನಡೆದಂತಹ ಗಲಾಟೆ ಇಂದು ಈ ತಾರಕಕ್ಕೇರಿರುವಂತದ್ದು. ಕೊಡವ ಗೌಡ ಜನಾಂಗ ಏನಿದೆ ಅಲ್ಲಿ ಏನು ಯಥಾವತ್ತಾಗಿ ಅಂದ್ರೆ ದೇವಸ್ಥಾನದ ಆಡಳಿತ ಮಂಡಳಿ ಯಾವ ರೀತಿ ತೀರ್ಪನ್ನ ಕೊಡುತ್ತೋ ಆ ತೀರ್ಪಕ್ಕೆ ಎಲ್ಲರೂ ಕೂಡ ಬದ್ಧಾಗಿರ್ಬೇಕು ಎಂಬುದು ಕೂಡ ಕೊಡವ ಗೌಡ ಜನಾಂಗದ ಆಗ್ರಹ ಆಗಿರುವಂತದ್ದು. ಆದ್ರೆ ಕೊಡವರು ದೇವಸ್ಥಾನದಲ್ಲಾಗಿರ್ಬೋದು ಮತ್ತೆ ಎಲ್ಲಾದ್ರೂ ಕೂಡ ಕೊಡವ ಸಂಪ್ರದಾಯದ ಉಡುಪನ್ನು ನಾವೆಲ್ಲೂ ಕೂಡ ಬಿಟ್ಕೊಡೋದಿಲ್ಲ. ನಮ್ಮ ಸಂಸ್ಕೃತಿ ನಮಗೆ ಯಾವುದಕ್ಕೆ ತಗ್ಗೆ ಆದ್ರೂ ಕೂಡ ನಾವೆಲ್ಲೂ ಕೂಡ ಬಿಟ್ಕೊಡೋದಿಲ್ಲ. ನಮ್ಮ ಸಂಸ್ಕೃತಿ ಮೇಲೆ ಮತ್ತೆ ಸಾಂಪ್ರದಾಯಿಕ ಉಡುಪಿನ ಮೇಲೆ ನಿರಂತರವಾಗಿ ದೌರ್ಜನ್ಯ ಆಗ್ತಾ ಇದೆ. ಅದನ್ನ ಕೂಡ ತಡೆಗಟ್ಟಬೇಕು ಎಂಬ ನಿಟ್ಟಿನಲ್ಲಿ ಕೂಡ ಇಂದು ಪಾದಯಾತ್ರೆಯನ್ನ ಮಾಡಿರುವಂತದ್ದು ಆದ್ರೆ ಕೊಡವ ಗೌಡ ಜನಾಂಗದವರು ಕೂಡ ಕೆಲ 1 ತಿಂಗಳಿಂದಲೂ ಕೂಡ ಏನು ಕೂಡ ದೇವಸ್ಥಾನದ ಆಡಳಿತ ವಿಚಾರಕ್ಕೆ ಸಂಬಂಧಿಸಿದಂತೆ ಕೂಡ ಅವರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಅವಾಗಲೂ ಕೂಡ ತಮ್ಮ ಶಕ್ತಿ ಪ್ರದರ್ಶನವನ್ನ ಕೊಡವ ಗೌಡ ಜನಾಂಗರು ಮಾಡಿದ್ರು. ಆ ನಿಟ್ಟಿನಲ್ಲಿ ಕೂಡ ಕೊಡವರು ಕೂಡ ಇಂದು ಕೂಡ 20,000ಕ್ಕೂ ಹೆಚ್ಚು ಜನರು ಸೇರಿಸಿಕೊಂಡು ಮಡಿಕೇರಿಯಲ್ಲಿ ಇಂದು ಪಾದಯಾತ್ರೆಯನ್ನು ಮಾಡುವುದರ ಮೂಲಕ ಇಂದು ಮಡಿಕೇರಿಯಲ್ಲಿ ಕೂಡ ಒಂದು ಪಾದಯಾತ್ರೆ ಕೊನೆಗೊಂಡಿರುವಂತದ್ದು. ಜಿಲ್ಲಾಧಿಕಾರಿಗಳು ಕೂಡ ಮನವಿಯನ್ನು ಸ್ವೀಕರಿಸಿದ ಮೇರೆಗೆ ಕೊಡಗು ಜಿಲ್ಲೆಯಲ್ಲಿ ಕೊಡವರ ಮೇಲೆ ನಿರಂತರವಾಗಿ ದೌರ್ಜನ್ಯ ಆಗ್ತಾ ಇದೆ. ಕೊಡವರ ಸಂಸ್ಕೃತಿ ಆಗಿರ್ಬೋದು, ಕೊಡವರ ಸಾಂಪ್ರದಾಯಿಕ ಉಡುಗೆ ಮೇಲೆ ಆಗಿರ್ಬೋದು, ಮತ್ತೆ ಕೊಡವರ ಬಂದೂಕು ಅಂದ್ರೆ ಜಮವಾಗಿರುವಂತಹ ಕೊಡವ ಬಂದೂಕಿನ ಮೇಲಾಗಿರ್ಬೋದು, ಮತ್ತೆ ತಲಕಾವೇರಿ ಭಾಗಮಂಡಲದಲ್ಲಿರುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ಮೇಲೆ ನಿರಂತರವಾಗಿ ದೌರ್ಜನ್ಯ ಆಗ್ತಾ ಇದೆ. ಇದನ್ನ ಕೂಡ ನಿರಂತರವಾಗಿ ತಡೆಗಟ್ಟಬೇಕು. ಮತ್ತೆ ಇದನ್ನು ಯಾವ ಒಂದು ಜಾತಿ ಜನಾಂಗದ ಮೇಲೆ ನಮ್ಮ ಆರೋಪವಾಗಲಿ, ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಿರುವಂತದನ್ನು ಕೂಡ ಒಂದು ಮನವಿಯನ್ನ ಜಿಲ್ಲಾಧಿಕಾರಿಗಳೇ ಸ್ವೀಕರಿಸಬೇಕು. ಜಿಲ್ಲಾಧಿಕಾರಿಗಳು ಮನವಿಯನ್ನ ಸ್ವೀಕರಿಸಿ ಇದಕ್ಕೆ ಸೂಕ್ತ ಕ್ರಮವನ್ನ ಕೈಗೊಳ್ತೇವೆ ಎಂದು ಕೂಡ ಜಿಲ್ಲಾಧಿಕಾರಿಗಳು ಒಂದು ಹೇಳಿಕೆಯನ್ನು ನೀಡಿರುವಂತದ್ದು. ಅಲ್ಲಿನ ಕೂಡ
ಕೊಡವರು ಎಲ್ಲರೂ ಕೂಡ ಸುಮಾರು ಮೂಲೆ ಮೂಲೆಗಳಿಂದ ಬಂದಂತ ಕೊಡವರು ಸಾಂಪ್ರದಾಯಿಕ ಉಡುಪು ತೊಟ್ಟು ಪುಟ್ಟದಿಂದ ಮಡಿಕೇರಿಯಲ್ಲಿ ಕೂಡ ಪಾದಯಾತ್ರೆ ಮಾಡುವುದರ ಮೂಲಕ ಅವರು ತಮ್ಮ ಶಕ್ತಿ ಪ್ರದರ್ಶನವನ್ನ ಕೊಡಗು ಜಿಲ್ಲೆಯಲ್ಲಿ ಮಾಡಿರುವಂತದ್ದು. ಅರುಣ್. ಓಕೆ ಪ್ರೇಮ್ ಕುಮಾರ್, ಕೆಲ ದಿನಗಳ ಹಿಂದೆ ಕೊಡವ ಗೌಡ ಸಮುದಾಯದವರು ಕೂಡ ಈ ರೀತಿಯಾಗಿ ಪ್ರತಿಭಟನೆ ಮಾಡಿದ್ರು. ಅದಕ್ಕೆ ಇವರ ವಾದ ಏನಾಗಿತ್ತು ಅಂದ್ರೆ ಕೊಡವರ ವಾದ. ಈಗ ಈ ಪ್ರತಿಭಟನೆಗೆ ಗೌಡ ಸಮುದಾಯದವರ ವಾದ ಏನಾಗಿದೆ, ಏನ್ ಹೇಳ್ತಾ ಇದ್ದಾರೆ ಅವರು? ಅಂದ್ರೆ ಕೊಡವ ಏನು ದೇವಸ್ಥಾನದ ವಿಚಾರಕ್ಕೆ ಸಂಬಂಧಿಸಿದಂತೆ ಕೊಡವ ಉಡುಪಿನಲ್ಲಿ ಏನು ಬೈಲಾದಲ್ಲಿ ಅಂದ್ರೆ ಕೊಡವ ಬೈಲ ಅಂದ್ರೆ ಕಟ್ಟೆಮಾಡು ದೇವಸ್ಥಾನ ಇರುವಂತಹ ಮೃತ್ಯುಂಜಯ ದೇವಸ್ಥಾನದ ಬೈಲ ಏನಿದೆ ಆ ಬೈಲವನ್ನ ಕದ್ದು ಮುಚ್ಚಿ ತಿದ್ದುಪಡಿ ಮಾಡಲಾಗಿದೆ. ಮತ್ತೆ ಅದನ್ನು ಕೂಡ ಆ ದೇವಸ್ಥಾನಕ್ಕೆ ಬೇರೆ ಹೆಸರಿತ್ತು, ಅದನ್ನು ಕೂಡ ಬೇರೆ ಹೆಸರನ್ನ ಕೊಟ್ಕೊಂಡು ಗೌಡ ಜನಾಂಗದವರು ಆ ಬೈಲವನ್ನ ತಿದ್ದುಪಡಿ ಮಾಡಿಕೊಂಡು ಅಲ್ಲಿ ನಮ್ಮನ್ನ ಅಂದ್ರೆ ಕೊಡವರಿಗೆ ಉಡುಪಿನ ಧರಿಸಿಕೊಂಡು ದೇವಸ್ಥಾನದ ಒಳಗೆ ಹೋಗದಂತೆ ತಡೆಗಟ್ಟಿದ್ರು. ಅದನ್ನು ಕೂಡ ಆ ರೀತಿಯಲ್ಲೂ ಕೂಡ ಹಲವಾರು ಅಂದ್ರೆ ಗೌಡ ಜನಾಂಗದ ಮೇಲೆ ಒಂದು ಅವಹೇಳನಕಾರಿ ಹೇಳಿಕೆ ನೀಡಿದ್ರು. ಅದೆಲ್ಲ ಕೂಡ ಕೊಡವರ ಮೇಲೆ ಕೂಡ ಇಬ್ಬರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು. ಅವರನ್ನು ಕೂಡ ಇನ್ನೂ ಯಾಕೆ ಬಂಧನ ಮಾಡಿಲ್ಲ ಎಂಬುದನ್ನು ಕೂಡ ಕೊಡವರ ಆರೋಪವಾದ್ರೆ ಕೊಡಗು ಅಂದ್ರೆ ಆ ದೇವಸ್ಥಾನದಲ್ಲಿ ನಡೆದಂತ ಗಲಾಟೆ ಪ್ರಕರಣದಲ್ಲಿ ಕೂಡ ಗೌಡ ಜನಾಂಗದವರ ಮೇಲೆ ಕೂಡ ಪ್ರಕರಣ ದಾಖಲಾಗಿದೆ. ಅಲ್ಲಿ ಅವ್ರಿಗೂ ಕೂಡ ಯಾಕೆ ಪ್ರಕರಣ ದಾಖಲಾಗಿದೆ ಎಂಬುದನ್ನು ಕೂಡ ಕೊಡವರು ಕೂಡ ಆರೋಪವನ್ನು ಮಾಡ್ತಿರುವಂತದ್ದು. ಹೀಗೆ ಆರೋಪ ಮತ್ತೆ ಪ್ರತ್ಯಾರೋಪ ನಡೆದರೂ ಕೂಡ ಇಬ್ಬರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಅರುಣ್. ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಎಲ್ಲ ಡೀಟೇಲ್ಸ್ಗೆ. ಮೂಲ ನಿವಾಸಿಗಳ ಸಂಸ್ಕೃತಿ ಉಳಿಬೇಕು, ಉಡುಗೆ ತೊಡುಗೆ ನಮ್ಮ ಸಂಪ್ರದಾಯ ಉಳಿಬೇಕು ಅನ್ನುವಂಥ ಕಾರಣಕ್ಕಾಗಿ ಎರಡೂ ಸಮುದಾಯಗಳಿಂದ ಈ ರೀತಿಯಾದಂತಹ ಮೌನ ಹೋರಾಟ ನಡೀತಾ ಇದೆ ಕೊಡಗಿನಲ್ಲಿ. ಆ ವಿಜುವಲ್ಸ್ಗಳನ್ನ ನೋಡ್ತಾ ಇದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಬೇರೆ ಬೇರೆ ಭಾಗಗಳಿಂದ ಇವತ್ತು ಕೊಡವ ಮೂಲದವರು ಬಂದು ಈ ಒಂದು ವಿನೂತನವಾದಂತಹ ಹೋರಾಟದಲ್ಲಿ ಭಾಗಿಯಾಗಿರುವುದು. ಅದರಲ್ಲೂ ಕೂಡ ಮೂಲ ಅವರ ಉಡುಪಿನಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಈ ಮೂಲಕವಾಗಿ ಅವರ ಆಗ್ರಹ ಇರೋದು ನಮ್ಮ ಸಂಸ್ಕೃತಿ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ, ಉಡುಗೆ ತೊಡುಗೆ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ, ಅದೆಲ್ಲವೂ ಕೂಡ ಉಳಿಬೇಕು ಅನ್ನೋದು ಆಗ್ರಹ. ಕೆಲವೇ ದಿನಗಳ ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೊಡವ ಗೌಡ ಸಮುದಾಯದವರು ಕೂಡ ಇದೇ ಭಾಗದಲ್ಲಿ ಪ್ರತಿಭಟನೆ ಮಾಡಿದ್ರು, ಹೋರಾಟವನ್ನ ಮಾಡಿದ್ರು, ಮೌನ ಹೋರಾಟ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ಮಧುಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಕೊಡವ ಸಮಾಜದ ಮುಖಂಡರು. ಸರ್ ನಮಸ್ಕಾರ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದೆಯಾ? ಕಾಲ್ ಕಟ್ ಆಗಿದೆ, ಸಂಪರ್ಕ ಸಾಧ್ಯ ಆಗಿಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು, ಕಳೆದ ಕೆಲ ದಿನಗಳ ಹಿಂದೆ ಮೃತ್ಯುಂಜಯ ದೇವಸ್ಥಾನದಲ್ಲಿ ಉಡುಪಿನ ವಿಚಾರಕ್ಕೆ ಶುರುವಾದಂತಹ ಆ ಒಂದು ಗಲಾಟೆ ಇಲ್ಲಿವರೆಗೂ ಬಂದು ನಿಂತ್ಕೊಂಡಿರುವಂತದ್ದು. ಪಾದಯಾತ್ರೆ 5 ದಿನಗಳ ಕಾಲ ನಡೆಸಲಾಗಿದೆ ಕೊಡವ ಸಮುದಾಯದಿಂದ. ನಮ್ಮ ಸಂಸ್ಕೃತಿ ಉಡುಗೆ ತೊಡುಗೆ ಎಲ್ಲ ಉಳಿಬೇಕು ಅಂತ ಅವರ ಆಗ್ರಹ ಈ ಪಾದಯಾತ್ರೆ ಮೂಲಕವಾಗಿ.